God unfolds you with His Spirit and His love. Let Him fill your heart and satisfy your soul. Oh, let Him have the thing that holds you, and His Spirit's like a dove will descend upon your life and make you whole. Jesus, oh Jesus, come and fill your life. Jesus, oh Jesus, come and fill your life. Oh, come and sing the song with gladness as your hearts are filled with joy. Lift your hands in sweet surrender to His name. Oh, give Him all your tears and sadness. Give Him all your years of pain. And you'll enter into life in Jesus' name. Hope means wishing for something. We hope our exams go well. We hope our family situations may change. We hope for healing. God invites us to place our hope not in the changing situations, not in people or outcomes, but in Jesus Christ. God is able to turn our hopeless situation into something beautiful. So let us fix our eyes on Him. As we sing this song, let it be our declaration that Jesus Christ is our living hope. Break the chasm that lay between us. Like a mountain I could not climb. In desperation
ಕರ್ತನಲ್ಲಿ ಪ್ರೀತಿಯ ಸಹೋದರರೇ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಇಂದು ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ನಾನು ನಿಮಗೆ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಮೊದಲನೇದಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕಂತ ಹೇಳಿದರೆ ದೇವರು ನಮ್ಮ ಮಿಷನ್ ಆಸ್ಪತ್ರೆಯನ್ನು ಹೇರಳವಾಗಿ ಆಶೀರ್ವಾದ ಮಾಡಿದ್ದಾನೆ. ಅವರ ಎಲ್ಲ ಸಿಬ್ಬಂದಿ ವರ್ಗದ ಮೇಲೆ ಕೂಡ ಆಶೀರ್ವಾದಿಸಿದ್ದಾನೆ. ಅದಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಅದೇ ರೀತಿಯಲ್ಲಿ ಇಂದು ಸ್ವಸ್ಥತಾ ಭಾನುವಾರ ಆರಾಧನೆಯಲ್ಲಿ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಟ್ಟ ನಿಮ್ಮ ಸಭಾಪಾಲಕರಾದ ರೆವರೆಂಡ್ ಐವನ್ ಡಿ ಸೋನ್ಸ್ ಅವರಿಗೂ, ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಸಭೆಯ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆಯನ್ನು ತಿಳಿಸುವವನಾಗಿದ್ದೇನೆ. ಇಂದು ಸ್ವಸ್ಥತಾ ಭಾನುವಾರ. ಭಾರತ ದೇಶದಲ್ಲಿ ಫೆಬ್ರವರಿ 2ನೇ ಭಾನುವಾರ ಅಥವಾ 3ನೇ ಭಾನುವಾರದಲ್ಲಿ ಇಡೀ ದೇಶದಲ್ಲಿ ಸ್ವಸ್ಥತಾ ಭಾನುವಾರ ಎಂದು ಆಚರಿಸಲ್ಪಡುತ್ತದೆ. ಇದು ಯಾಕಂತ ಹೇಳಿದರೆ, ನಮ್ಮ ಕ್ರೈಸ್ತ ಧರ್ಮದಲ್ಲಿ ಭಾರತ ದೇಶದಲ್ಲಿ ಮಿಷನ್ ಆಸ್ಪತ್ರೆಗಳು ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ. ನಾವು ಚರಿತ್ರೆಯಲ್ಲಿ ನೋಡಿದರೆ ಕ್ರೈಸ್ತ ಧರ್ಮವು ಭಾರತ ದೇಶದಲ್ಲಿ ಹರಡಲಿಕ್ಕೆ ಮಿಷನ್ ಆಸ್ಪತ್ರೆಗಳು ಒಂದು ಮುಖ್ಯ ಪಾತ್ರವನ್ನು ಹೊಂದಿದೆ. ಎಲ್ಲರ ಪ್ರೀತಿ ಕೂಡ ಮಿಷನ್ ಆಸ್ಪತ್ರೆ ಮೇಲೆ ಇದೆ. ಈ ಸ್ವಸ್ಥತಾ ಭಾನುವಾರ ಪ್ರತಿ ವರ್ಷ ನಾವು ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಉಡುಪಿ ವಲಯದಲ್ಲಿ ಪ್ರತಿ ಸ್ವಸ್ಥತಾ ಭಾನುವಾರದ ಸಮಯದಲ್ಲಿ ನಾವು 2 ಚರ್ಚಿಗೆ ಹೋಗಿ ಅವರ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಭಾರತ ದೇಶದಲ್ಲಿ ಮಿಷನ್ ಆಸ್ಪತ್ರೆಗಳು ನಾನು ಹೇಳಿದ ಹಾಗೆ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿದೆ. ಸ್ವತಂತ್ರದ ಟೈಮಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದಾಗ ನಮ್ಮ ಭಾರತ ದೇಶದಲ್ಲಿ ಸಾಧಾರಣ 1,000 ಮಿಷನ್ ಆಸ್ಪತ್ರೆಗಳಿದ್ದವು. 1,000. ಈಗ ನಾವು ನೋಡಿದರೆ ಸಾಧಾರಣ 275 ಮಿಷನ್ ಆಸ್ಪತ್ರೆಗಳಿವೆ. ಇದು ಕ್ರಿಶ್ಚಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಮಾಡಿದ ಸರ್ವೆ ಪ್ರಕಾರ ಈ 275 ಮಿಷನ್ ಆಸ್ಪತ್ರೆಗಳಲ್ಲಿ 155 ದುರಸ್ಥಿತಿಯಲ್ಲಿದೆ. ಕೇವಲ 110-115 ಮಿಷನ್ ಆಸ್ಪತ್ರೆ ಒಳ್ಳೆಯ ಸ್ಥಿತಿಯಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ 7 ಮಿಷನ್ ಆಸ್ಪತ್ರೆಗಳಿವೆ 3 ಡಯಾಸಿಸ್ನಲ್ಲಿ. ಆ 3 ಡಯಾಸಿಸ್ನಲ್ಲಿ 7 ಆಸ್ಪತ್ರೆಯಲ್ಲಿ ಕೇವಲ 2 ಮಾತ್ರ ಸುರಕ್ಷಿತವಾಗಿದೆ. ಉಳಿದ ಆಸ್ಪತ್ರೆಗಳು ಕೆಲವು ಕೊರತೆಗಳಿಂದ ನರಳುತ್ತದೆ. ಇದು ಯಾಕೆ? 1,000 ಮಿಷನ್ ಆಸ್ಪತ್ರೆ ಇರುವ ಈ ದೇಶದಲ್ಲಿ ಈಗ ಕೇವಲ 275 ಮಿಷನ್ ಆಸ್ಪತ್ರೆ ಆದದ್ದು ಹೇಗೆ? ಹಲವಾರು ಮಿಷನ್ ಆಸ್ಪತ್ರೆಗಳು ಮುಚ್ಚಲ್ಪಟ್ಟಿದೆ. ಆ 275ರಲ್ಲಿ ಕೂಡ ನಾನು ಹೇಳಿದಾಗೆ ಕೆಲವು ದುರಸ್ಥಿತವಾಗಿದೆ. ಇದಕ್ಕೆ ಮುಖ್ಯ ಕಾರಣ ನಾಯಕತ್ವದಲ್ಲಿ ಕೆಲವು ಮಿಷನ್ ಆಸ್ಪತ್ರೆಯಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಲ್ಲ ಮಿಷನ್ ಆಸ್ಪತ್ರೆಯಲ್ಲಿ ಮುಖ್ಯಸ್ಥರು ಅವರು ಮೆಡಿಕಲ್ ಡಾಕ್ಟರ್ ಆಗಿರಬೇಕು. ಆದರೆ ನಾವು ನೋಡ್ತೇವೆ ಹಲವಾರು ಆಸ್ಪತ್ರೆಗಳಲ್ಲಿ ನಾನ್ ಮೆಡಿಕಲ್ ಪರ್ಸನ್ಸ್ ಮುಖ್ಯಸ್ಥರಾಗಿರ್ತಾರೆ. ಅದು ಮಾತ್ರವಲ್ಲದೆ ಕೆಲವು ಸರ್ತಿ ಮುಖ್ಯಸ್ಥರು ಡಾಕ್ಟರ್ ಆದ ಕೂಡಲೇ ಕೂಡ ಆ ಡಾಕ್ಟರ್ನವರಿಗೆ, ವೈದ್ಯರಿಗೆ ಅಡ್ಮಿನಿಸ್ಟ್ರೇಷನಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಅವರು ಪೇಷಂಟ್ಸ್ ನೋಡಲಿಕ್ಕೆ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ, ಆದರೆ ಅಡ್ಮಿನಿಸ್ಟ್ರೇಷನಲ್ಲಿ ಅವರಿಗೆ ಸ್ಕಿಲ್ ಸೆಟ್ ಇರೋದಿಲ್ಲ.
ಎರಡನೇದು ಕಾರಣ ಏನಂತ ಹೇಳಿದರೆ ಹಣ ಕೊರತೆ, ಹಣಕಾಸಿನ ಕೊರತೆ. ಹೆಚ್ಚಿನ ಡಯಾಸಿಸ್ಗಳಲ್ಲಿ ತುಂಬ ಹಣದ ಕೊರತೆ ಇದೆ. ಅದರೊಟ್ಟಿಗೆ ಮಿಷನ್ ಆಸ್ಪತ್ರೆ ಉನ್ನತ ಸ್ಥಿತಿಗೆ ಬರಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಟೆಕ್ನಾಲಜಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಕ್ವಿಪ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕಟ್ಟಡಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. 100 ವರ್ಷದ ಹಿಂದೆ ಆದ ಮಿಷನ್ ಆಸ್ಪತ್ರೆ ಅವು ಅದೇ ರೀತಿಯಲ್ಲಿ ಇದ್ದರೆ ಈಗಿನ ಕಾಲದಲ್ಲಿ ಜನರು ಹೋಗೋದಿಲ್ಲ. ಜನರಿಗೆ ಫೆಸಿಲಿಟೀಸ್ ಬೇಕು, ಒಳ್ಳೆ ಫೆಸಿಲಿಟೀಸ್ ಬೇಕು, ಇಲ್ಲದಿದ್ದರೆ ಜನರು ಮಿಷನ್ ಆಸ್ಪತ್ರೆಗೆ ಬರೋದಿಲ್ಲ. ಮೂರನೇ ಕಾರಣ ಏನಂತ ಹೇಳಿದರೆ ಗವರ್ನೆನ್ಸ್ ಅಥವಾ ಆಡಳಿತ ಮಂಡಳಿ. ಹೆಚ್ಚಿನ ಮಿಷನ್ ಆಸ್ಪತ್ರೆಯಲ್ಲಿ ಬೋರ್ಡ್ ಮೀಟಿಂಗ್ ನಡೆಯುವುದೇ ಇಲ್ಲ. ಯಾವುದಾದ್ರೂ ಸಂಸ್ಥೆ ಸರಿಯಾಗಿ ನಡೆಯಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಬೋರ್ಡ್ ಮೀಟಿಂಗ್ ಆಗಾಗ ನಡೆಸ್ತಲೇ ಇರಲೇಬೇಕು. ಈ ಎಲ್ಲ ಕಾರಣಗಳಿಂದ ಮತ್ತು ಹಲವಾರು ಕಾರಣಗಳಿವೆ. ಆದರೆ ಇದೆಲ್ಲ ಕಾರಣಗಳಿಂದ ನಮ್ಮ ಮಿಷನ್ ಆಸ್ಪತ್ರೆಗಳು ಕೆಲವು ಕಡೆಯಲ್ಲಿ ದುರಸ್ಥಿತಿಯಲ್ಲಿದೆ. ಇದನ್ನು ಉಳಿಸುವುದು, ಇದನ್ನು ಬದುಕಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಸ್ವಸ್ಥತಾ ಭಾನುವಾರದಲ್ಲಿ ನಿಮ್ಮೊಡನೆ ನಾನು ಇನ್ನೊಮ್ಮೆ ನೆನಪು ಮಾಡುತ್ತೇನೆ, ದಯವಿಟ್ಟು ಎಲ್ಲ ಮಿಷನ್ ಆಸ್ಪತ್ರೆಗೆ ನಿಮ್ಮ ಬೆಂಬಲವನ್ನು ನೀಡಿ. ಮಿಷನರೀಸ್ ಬಂದದ್ದು ಸಾಧಾರಣ ಭಾರತ ದೇಶಕ್ಕೆ ಕ್ಯಾಥಲಿಕ್ ಮಿಷನರೀಸ್ ಅವರು ಬಂದದ್ದು 16ನೇ ಶತಮಾನದಲ್ಲಿ, ಹಾಗೂ ಪ್ರೊಟೆಸ್ಟೆಂಟ್ ಮಿಷನರೀಸ್ ಅವರು ಬಂದದ್ದು ಅದು 17ನೇ ಶತಮಾನದಲ್ಲಿ. ನಿಮ್ಮೆಲ್ಲರಿಗೂ ಗೊತ್ತುಂಟು, ಬಾಸಲ್ ಮಿಷನರೀಸ್ನವರು ಮಂಗಳೂರಿಗೆ ಮತ್ತು ಉಡುಪಿ ವಲಯಕ್ಕೆ ಬಂದದ್ದು 1834ನೇ ಇಸ್ವಿಯಲ್ಲಿ. ಈ ಬಾಸಲ್ ಮಿಷನರೀಸ್ ಅವರು ಬಂದಾಗ ಅಥವಾ ಮುಂಚಿನ ಮಿಷನರೀಸ್ ಕೂಡ ಅವರಿಗೆ 3 ಉದ್ದೇಶ ಇತ್ತು. ಎಲ್ಲ ಪರದೇಶದ ಮಿಷನರೀಸ್ ಭಾರತ ದೇಶಕ್ಕೆ ಬಂದಾಗ 3 ಉದ್ದೇಶ ಇತ್ತು. ಅದು ಏನಂತ ಹೇಳಿದರೆ ಪ್ರೀಚಿಂಗ್, ಟೀಚಿಂಗ್, ಹೀಲಿಂಗ್. ಬೋಧನೆ, ಶಿಕ್ಷಣೆ, ಸ್ವಸ್ಥತೆ. ಅದರಿಂದ ಈ ಮಿಷನ್ ಆಸ್ಪತ್ರೆ ಮಿಷನರೀಸ್ ಕಾಲದಲ್ಲಿ ಅಷ್ಟೊಂದು ಬೆಳವಣಿಗೆಯನ್ನು ಕಂಡಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ಸ್ವಸ್ಥತಾ ಭಾನುವಾರದ ಆರಾಧನೆಗೆ ನಾನು ಆರಿಸಿಕೊಂಡದಲ್ಲ, ಕ್ರಿಶ್ಚಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ನೇಮಕಗೊಂಡ ದೇವರ ವಾಕ್ಯವು ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನದಿಂದ 26ನೇ ವಚನವರೆಗೆ. Gospel according to St. Mark, chapter 8, verses 22 to 26. ಅದು ಹೀಗೆ ಹೇಳುತ್ತದೆ: ಮತ್ತು ಅವರು ಬೆತ್ಸಾಯದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆದುಕೊಂಡರು. ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಕುರುಡನ ಕೈ ಹಿಡಿದುಕೊಂಡು ಊರ ಹೊರಗೆ ಕರಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈ ಇಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟು ಅವನು ಕಣ್ಣು ಬಿಟ್ಟು ನೋಡುವಾಗ ಅವನಿಗೆ ಗುಣವಾಗಿತ್ತು. ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತ್ತು. ತರುವಾಯ ಆತನು, ನೀನು ಊರಿನ ಹೊರಗೆ ಹೋಗಬೇಕೆಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿದರು. ಇದು ಕುರುಡನಿಗೆ ಕಣ್ಣು ಕಾಣುವ ಅದ್ಭುತ ಕ್ರಿಯೆ. ನಾವು ಸತ್ಯವೇದದಲ್ಲಿ ನೋಡುವಾಗ ಯೇಸು ಸ್ವಾಮಿ 37 ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಮಿರಕಲ್ಸ್, 37 ಮಿರಕಲ್ಸ್. ಅದರಲ್ಲಿ 20 ಅದು ಸ್ವಸ್ಥತೆ ಬಗ್ಗೆ ಇದೆ, ಹೀಲಿಂಗ್ ಬಗ್ಗೆ ಇದೆ,
ಗುಣಪಡಿಸುವುದು. ಇದು ಯಾಕೆಂದರೆ ಹೀಲಿಂಗ್ ಅದು ಒಂದು ಮುಖ್ಯ ಸ್ಥಾನ, ಅದು ನಮ್ಮ ಚರ್ಚ್ನ ಒಂದು ಅಂಗವಾಗಿದೆ. ಈ ವಚನದಲ್ಲಿ, ಈ ವಿಭಾಗದಲ್ಲಿ ನಾವು ಏನು ನೋಡ್ತೇವೆ ಅಂತ ಹೇಳಿದರೆ, ಕುರುಡನಿಗೆ ಕಣ್ಣು ಬಂತು. ಅದೇ ರೀತಿಯಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಕಾಲಿಲ್ಲದವನಿಗೆ, ಪ್ಯಾರಾಲಿಸಿಸ್ ಆಗಿ ಕಾಲಿಲ್ಲದವನಿಗೆ ಕಾಲು ಕೊಟ್ಟನು, ಕಿವಿಡರಿಗೆ ಕೇಳುವ ಸಂದರ್ಭ ಕೊಟ್ಟನು, ಲಾಜರಸನ್ನು, ಸತ್ತು ಹೋದ ಲಾಜರಸನ್ನು ಎಬ್ಬಿಸಿದನು. ಇದು ಎಲ್ಲ ದೈಹಿಕ ರೋಗವನ್ನು ಗುಣಪಡಿಸಿದ್ದಾನೆ. ಆದರೆ ಸ್ವಲ್ಪ ಧ್ಯಾನ ಮಾಡಿದರೆ ಇದರ ಹಿನ್ನೆಲೆಯಲ್ಲಿ ಧಾರ್ಮಿಕ ಸತ್ಯವಿದೆ. ಬಿಹೈಂಡ್ ದ ಫಿಸಿಕಲ್ ಕ್ಯೂರ್ ದೆರ್ ಈಸ್ ಅ ಸ್ಪಿರಿಚುವಲ್ ಟ್ರೂತ್. ಅದೇನೆಂದರೆ, ಉದಾಹರಣೆಗೆ ಕಾಲಿಲ್ಲದವನಿಗೆ ಕಾಲು ಕೊಟ್ಟನಂತ ಹೇಳಿದರೆ, ಯಾರೂ ದೇವರೊಟ್ಟಿಗೆ, ನಮ್ಮ ಸ್ವಾಮಿಯೊಟ್ಟಿಗೆ ನಡೆಯುತ್ತಿಲ್ಲವೋ ಅವನನ್ನು ನಡೆಸಿಕೊಂಡು ಹೋಗ್ತಾನೆ. ಯಾರಿಗೆ ಯಾವ ಕಿವಿಡರಿದ್ದರೋ ಅವರಿಗೆ ಕಿವಿ ಕೇಳದಾಗ ದೇವರ ವಾಕ್ಯವನ್ನು ಕೇಳುವ ಹಾಗೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಲಾಜರಸನ್ನು, ಸತ್ತವನನ್ನು ಎಬ್ಬಿಸಿದಾಗ ಅದರ ನಿಜ ಅರ್ಥ ಅಥವಾ ಧಾರ್ಮಿಕ ಅರ್ಥ ಅಂತ ಹೇಳಿದರೆ, ನಾವು ಮರಣಪಟ್ಟರೂ ನಮಗೆ ನಿತ್ಯ ದೇವರನ್ನು ನಂಬಿದರೆ ನಮಗೆ ನಿತ್ಯ ಜೀವವು ಉಂಟೆಂದು. ಆದರೆ ಕುರುಡನಿಗೆ ದೃಷ್ಟಿ ಕೊಟ್ಟಾಗ ಅದರ ಅರ್ಥವೇನು? ಕುರುಡನಿಗೆ ದೃಷ್ಟಿ ಕೊಟ್ಟಾಗ ಅದರ ಅರ್ಥವೇನು? ಅದರ ಅರ್ಥ ಏನಂತ ಹೇಳಿದರೆ, ಕತ್ತಲೆಯಲ್ಲಿದ್ದ ಈ ಜನರಿಗೆ ಬೆಳಕನ್ನು ಕೊಟ್ಟನು. ಕತ್ತಲೆಯಲ್ಲಿ ಇದ್ದ ಜನರಿಗೆ ಬೆಳಕನ್ನು ಕೊಟ್ಟನು. ನಾವು ಈ ವಿಭಾಗವನ್ನು ಸಾಲು ಸಾಲಾಗಿ ನೋಡುವ. ಏನಾಯಿತು ಈ ಕಥೆಯಲ್ಲಿ? ಒಬ್ಬ ಕುರುಡನಿದ್ದನು, ಅವನಿಗೆ ಕಣ್ಣು ಕಾಣ್ತಿದ್ದಿಲ್ಲ. ಆಗ ಅವನು ತುಂಬ ಅಸಹಾಯಕನಾಗಿದ್ದನು, ಎಲ್ಲಿ ಹೋಗಲು ಆಗಲಿಲ್ಲ. ಯೇಸು ಸ್ವಾಮಿ ಬಳಿಗೆ ಬರಲು ಅವನಿಗೆ ಕಣ್ಣು ಕಾಣ್ತಿದ್ದಿಲ್ಲ. ಆಗ ಅವನಿಗೆ ಏನು ಮಾಡಿದರಂತ ಹೇಳಿದರೆ, ಆತನ ಗೆಳೆಯರು ಅವನನ್ನು ಯೇಸು ಸ್ವಾಮಿ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ, ಸ್ವಾಮಿ ಇವನನ್ನು ದೃಷ್ಟಿ ಕೊಡು, ಇವನನ್ನು ಗುಣಪಡಿಸು ಅಂತ ಹೇಳಿ ಯೇಸು ಸ್ವಾಮಿ ಹತ್ರ ಕೇಳಿಕೊಳ್ತಾರೆ. ಆಗ ಯೇಸು ಏನು ಮಾಡ್ತಾನೆ? ಯೇಸು ಅವನ ಕೈ ಹಿಡಿದು ಊರ ಹೊರಗೆ ಕರ್ಕೊಂಡು ಹೋಗ್ತಾನೆ. ಪ್ರಿಯ ಸಹೋದರರೇ, ಎಷ್ಟೋ ಸರ್ತಿ ನಮ್ಮಲ್ಲಿ, ನಮ್ಮ ಜನರಲ್ಲಿ, ನಮ್ಮ ಸಭೆಗಳಲ್ಲಿ ಎಷ್ಟೋ ಜನರು ಕತ್ತಲೆಯಲ್ಲಿದ್ದಾರೆ, ಇಲ್ಲವೇ? ಎಷ್ಟೋ ಜನರು ಕ್ರೈಸ್ತರು ಹೆಸರಾಗಿ ಇದ್ದಾರೆ, ಆದರೆ ಯೇಸು ಸ್ವಾಮಿಯನ್ನು ಸಂಪರ್ಕಿಸಲಿಲ್ಲ, ಸಂಬಂಧ ಇಲ್ಲ. ಅವರು ಧಾರ್ಮಿಕವಾಗಿ ಕುರುಡರಾಗಿರ್ತಾರೆ. ಅವರನ್ನು ಯೇಸು ಸ್ವಾಮಿ ಹತ್ರ ತರಮಾಡೋದು ನಮ್ಮ ಕರ್ತವ್ಯ ಅಲ್ಲವೇ? ಆ ಕುರುಡನನ್ನು ಯೇಸು ಸ್ವಾಮಿ ಹತ್ರ ಗೆಳೆಯರು ಹೇಗೆ ತಂದರೋ ಹಾಗೆ ನಾವು ಕೂಡ ಕುರುಡರಾದ ನಮ್ಮ ಸ್ನೇಹಿತರು, ಕುಟುಂಬದವರನ್ನು ಯೇಸು ಸ್ವಾಮಿಯ ಬಳಿಗೆ ತರೋದು ನಮ್ಮ ಕರ್ತವ್ಯ. ಆದರೆ ಬಂದಾಗ ಯೇಸು ಸ್ವಾಮಿ ಏನು ಮಾಡ್ತಾನಂತ ಹೇಳಿದರೆ, ಅವನ ಕೈ ಹಿಡಿದು ಊರ ಹೊರಗೆ ಕರ್ಕೊಂಡು ಹೋಗ್ತಾನೆ. ಯಾಕೆ ಕರ್ಕೊಂಡು ಹೋಗ್ತಾನಂತ ಹೇಳಿದರೆ, ಗುಣಪಡಿಸಲಿಕ್ಕೆ. ಪ್ರಿಯರೇ, ಯೇಸು ಸ್ವಾಮಿ ಅದ್ಭುತ ಕ್ರಿಯೆ ಮಾಡೋದು ದೊಡ್ಡ ದೊಡ್ಡ ಗುಂಪಿನ ಮುಂದೆ ಅಲ್ಲ. ನಾವು ಈ ಕಾಲದಲ್ಲಿ ಕೆಲವು ಸರ್ತಿ ನೋಡ್ತೇವೆ, ಅನೇಕ ಬೋಧಕರು ಬರ್ತಾರೆ, ಹೀಲಿಂಗ್ ಮಿನಿಸ್ಟ್ರಿ ಅಂತ ಹೇಳಿಕೊಂಡು, ನಾವು ನಿಮ್ಮನ್ನು ಗುಣಪಡಿಸ್ತೇವೆ ಅಂತ ಹೇಳಿ ಬ್ಯಾನರ್ ಹಾಕ್ತಾರೆ, ದೊಡ್ಡ ಗುಂಪನ್ನು ಕರೀತಾರೆ, ಸ್ಟೇಜ್ ತರ್ತಾರೆ, ಮೈಕ್ ಇಡ್ತಾರೆ, ಕಿರ್ಚಾಡ್ತಾರೆ, ಸಾಕ್ಷಿಯನ್ನು ಕೊಡಿಸ್ತಾರೆ. ಯೇಸು ಸ್ವಾಮಿ
ಹಾಗೆ ಮಾಡಲಿಕ್ಕಿಲ್ಲ. ಯೇಸು ಸ್ವಾಮಿಗೆ ಸ್ಟೇಜ್ ಬೇಡ, ಯೇಸು ಸ್ವಾಮಿಗೆ ಮೈಕ್ ಬೇಡ. ಆತನಿಗೆ ಬೇಕು ಒಂದು ಶಾಂತದ ವಾತಾವರಣ. ಯಾಕಂತ ಹೇಳಿದರೆ ನಿಜವಾದ ಪರಿವರ್ತನೆ ಆಗುವುದು ಶಾಂತದ ವಾತಾವರಣ. ಪರಿವರ್ತನೆ ಆಗೋದು ಸ್ಟೇಜಲ್ಲಿ ಅಲ್ಲ, ಪರಿವರ್ತನೆ ಆಗೋದು ಗುಂಪಿನ ಮುಂದೆ ಅಲ್ಲ, ಪರಿವರ್ತನೆ ಆಗೋದು ನಮ್ಮ ಮನಸ್ಸೊಳಗೆ, ಪರಿವರ್ತನೆ ಆಗೋದು ನಮ್ಮ ಹೃದಯದ ಒಳಗೆ, ಪರಿವರ್ತನೆ ಆಗೋದು ನಮ್ಮ ಆತ್ಮದೊಳಗೆ. ನಮ್ಮ ಆತ್ಮ ಮತ್ತು ಹೃದಯ ಮತ್ತು ಮನಸ್ಸು ಬದಲಾವಣೆ ಆಗದಿದ್ದರೆ ನಾವು ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. ಮೂರನೇದಾಗಿ ಏನು ಮಾಡ್ತಾನೆ? ಅವನನ್ನು ಕೈ ಹಿಡಿದು ಅವನ ಕಣ್ಣಿಗೆ ಉಗುಳಿ ಏನು ಕಾಣುತ್ತದೋ ಅಂತ ಕೇಳ್ತಾನೆ. ಕಣ್ಣಿಗೆ ಉಗುಳಿ ಕೈ ಹಿಡಿದು ಏನು ಕಾಣುತ್ತದ ಅಂತ ಕೇಳ್ತಾನೆ. ಆಗ ಅವನು ಏನು ಹೇಳ್ತಾನೆ? ಮನುಷ್ಯರು ಕಾಣ್ತಾರೆ, ಸ್ವಲ್ಪ ಮಯಮಯ ಆಗಿದೆ, ಮರಗಳಾಗೆ ಕಾಣುತ್ತದೆ ಅಂತ ಹೇಳಿ, ಸರಿಯಾಗಿ ಕಾಣೋದಿಲ್ಲ ಅಂತ ಅರ್ಥ. ಪರಿವರ್ತನೆ ಆಗೋದು ಅದು ಒಂದೇ ಟೈಮಲ್ಲಿ ಆಗೋದಿಲ್ಲ, ತಕ್ಷಣವಾಗಿ ಆಗೋದಿಲ್ಲ. ಪರಿವರ್ತನೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬೇಕಾದ್ರೆ, ಬದಲಾವಣೆ ಆಗಬೇಕಾದ್ರೆ ತಕ್ಷಣ ಅದು ಆಗೋದಿಲ್ಲ. ಅದು ಹಂತ ಹಂತವಾಗಿ ಆಗ್ತದೆ. ಯೇಸು ಸ್ವಾಮಿ ಅವನೊಟ್ಟಿಗೆ ಇನ್ನೂ ಕೂಡ ಕೆಲಸ ಮಾಡ್ತಾನೆ. ಯಾಕಂದರೆ ಅವನಿಗೆ ಗೊತ್ತು, ಒಮ್ಮೆ ನಾವು ಯೇಸು ಸ್ವಾಮಿಗೆ ಸಮರ್ಪಿಸಿದಾಗ ಅವನನ್ನು ಗುಣ ಮಾಡ್ತಾನಂತೆ ನಮಗೆ ಖಂಡಿತ ನಿಶ್ಚಿತವಾಗಿದೆ. ನಾಲ್ಕನೇದಾಗಿ ಏನು ಮಾಡ್ತಾನಂತ ಹೇಳಿದರೆ, ಅವನ ಕೈ ಇನ್ನೊಮ್ಮೆ ಹಿಡಿದು ಕಣ್ಣುಗಳನ್ನು ಮುಟ್ಟಿ ಈಗ ಕಾಣುತ್ತದಾ ಅಂತ ಹೇಳ್ತಾರೆ. ಇದು ಹೇಳೋದು ಸೆಕೆಂಡ್ ಟಚ್, ಎರಡನೇ ಮುಟ್ಟುದು. ಯೇಸು ಸ್ವಾಮಿ ಎರಡನೇ ಸರ್ತಿ ಅವನನ್ನು ಮುಟ್ಟುತ್ತಾರೆ. ಈಗ ಕಾಣುತ್ತದೋ ಅಂತ ಕೇಳ್ತಾರೆ. ಆಗ ಅವನು ಏನು ಹೇಳ್ತಾನಂತ ಹೇಳಿ, ಸ್ಪಷ್ಟವಾಗಿ ಕಾಣುತ್ತದೆ ಅಂಥೇಳಿ. ಹೌದು, ಸ್ಪಷ್ಟವಾಗಿ ಕಾಣುತ್ತದೆ ಅಂಥೇಳಿ. ಯೇಸು ಸ್ವಾಮಿ ಒಮ್ಮೆ ನಮ್ಮ ಹೃದಯದಲ್ಲಿ ಬಂದಾಗ, ನಾವು ಅವನನ್ನು ಸ್ವೀಕರಿಸಿದಾಗ, ನಾವು ಅವನನ್ನು ಅಂಗೀಕರಿಸಿದಾಗ, ಅವನು ಶುರು ಮಾಡಿದ ಕೆಲಸವನ್ನು ಖಂಡಿತ ಮುಕ್ತಾಯಗೊಳಿಸ್ತಾನೆ, ಖಂಡಿತ ಮುಗಿಸ್ತಾನೆ. ಫಿಲಿಪಿನ 1ನೇ ಸಂಧಿ 6ನೇ ವಚನದಲ್ಲಿ ಹೇಳ್ತಾನೆ, ಹಿ ಹೂ ಬಿಗ್ಯಾನ್ ಅ ಗುಡ್ ವರ್ಕ್ ಇನ್ ಯು ವಿಲ್ ಕ್ಯಾರಿ ಇಟ್ ಆನ್ ಟು ಕಂಪ್ಲೀಷನ್. ದೇವರು ನಿಮ್ಮ ಒಳಗೆ ಯಾವ ಕಾರ್ಯ ಮಾಡಲಿಕ್ಕೆ ಶುರು ಮಾಡ್ತಾನೋ ಅವನು ಅದನ್ನು ಖಂಡಿತವಾಗಿ ಮುಗಿಸ್ತಾನೆ ಅಂಥೇಳಿ. ದೇವರ ಮೇಲೆ ನಂಬಿಕೆ ಇಡಿ, ದೇವರ ಮೇಲೆ ವಿಶ್ವಾಸವಿಡಿ. ಅವನು ನಿಮ್ಮನ್ನು ಎಂದಿಗೂ ಬಿಟ್ಟು ಹಾಕೋದಿಲ್ಲ. ನಮ್ಮ ಸ್ವಾಮಿ ಎಂದಿಗೂ ನಿಮ್ಮನ್ನು ಬಿಟ್ಟು ಹಾಕೋದಿಲ್ಲ. ಆದರೆ ನಿಮಗೆ ವಿಶ್ವಾಸವಿರಬೇಕು, ನಿಮಗೆ ನಂಬಿಕೆ ಇರಬೇಕು. ಯೇಸು ಸ್ವಾಮಿ ನಮಗೆ ರಕ್ಷಕನಾಗ್ತಾನಂತೆ. ಸಂರಕ್ಷಣೆ ಅದು ತಕ್ಷಣ ಆಗ್ತದೆ, ಆದರೆ ಬದಲಾವಣೆ, ಪರಿವರ್ತನೆ ಅದು ಸಮಯ ತಗೊಳ್ತದೆ. ಆದರೆ ಅದರ ರಿಸಲ್ಟ್, ಔಟ್ಕಮ್ ಅದು ಖಂಡಿತ ನಿಮ್ಮೆಲ್ಲರಿಗೂ ಕ್ಲಿಯರ್ ದೃಷ್ಟಿ ಕಾಣ್ತದೆ. ದೇವರನ್ನು ಅಂಗೀಕರಿಸಿ. ಕೊನೆಯದಾಗಿ ಅವನು ಏನು ಹೇಳ್ತಾನೆ? ಕೊನೆಯದಾಗಿ ಆತನು ಹೋಗಿ ಎಲ್ಲರ ಹತ್ರ ಸಾರು ಅಂತ ಹೇಳುವುದಿಲ್ಲ. ಅವನು ಆತನನ್ನು ಇನ್ನೊಂದು ದಾರಿಯಲ್ಲಿ ಹೋಗು, ಮತ್ತು ಮನೆಗೆ ತಿರುಗು, ಬೇರೆ ಎಲ್ಲಿ ಊರಿಗೆ ಹೋಗಬೇಡ ಅಂತ ಹೇಳ್ತಾನೆ. ಇದೊಂದು ವಿಚಿತ್ರವಾದದ್ದು. ಬೇರೆ ದಾರಿ ತಗೊಂಡು ಹೋಗು, ಅದೇ ದಾರಿಯಲ್ಲಿ ಹೋಗಬೇಡ ಅಂತ ಹೇಳ್ತಾನೆ. ಇದರ ಅರ್ಥ ಎಂಥದ್ದು? ಇದರ ಧಾರ್ಮಿಕ ಅರ್ಥ ಎಂಥದ್ದು? ನಾವು ಒಮ್ಮೆ ಯೇಸು ಸ್ವಾಮಿಯನ್ನು ಸ್ವೀಕರಿಸಿದೆ, ಒಮ್ಮೆ ಅವನನ್ನು ಅಂಗೀಕರಿಸಿದರೆ, ಒಮ್ಮೆ ನಾವು ಅವನನ್ನು ಸಂಪೂರ್ಣ ನಂಬಿಸಿದರೆ, ಇಫ್ ವಿ ಸರೆಂಡರ್ ಆರ್ ಸೆಲ್ವ್ಸ್ ಟು ಗಾಡ್, ನಾವು ನಮ್ಮ ಹಿಂದಿನ ಜೀವನವನ್ನು ಬಿಟ್ಟು ಹೊಸ ಜೀವನವನ್ನು ಶುರು ಮಾಡಬೇಕು. ಹಿಂದಿನ ಜೀವನ ಅದು ಹಿಂದೆ ಆಗಬೇಕು, ಮುಂದಿನ ಜೀವ ನಮ್ಮದು ಹೊಸತಾಗಬೇಕು. ಇದು ಇದರ ಅರ್ಥ. ವಿ ಹ್ಯಾವ್ ಟು ಚೇಂಜ್ ದ ಡೈರೆಕ್ಷನ್ ಆಫ್ ಟ್ರಾವೆಲ್.
ದ ಓಲ್ಡ್ ವೇಸ್ ವಿಲ್ ನಾಟ್ ವರ್ಕ್. ಬಿಟ್ಟು ಹಾಕು ಹಿಂದಿನ ಜೀವನವನ್ನು. ಏನು ಮಾಡಿದರೂ ಅದು ನಮಗೆ ತೊಂದರೆ ಇಲ್ಲ, ಆರ್ ಮರ್ತು ಬಿಡು, ರಕ್ಷಣೆ ಇದೆ, ನೀನು ಹೊಸ ದಾರಿಯಲ್ಲಿ ನಡೆದುಕೊಂಡು ಹೋಗು ಅಂತ ಹೇಳಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟು ಸಮಯ, ಎಷ್ಟು ಜನರು ಕೆಲವು ಸರ್ತಿ ನಮ್ಮ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತೇವೆ. ಕಷ್ಟ ಇರ್ತದೆ, ಕಠಿಣ ಕಾಲ ಇರ್ತದೆ, ಕೊರತೆಗಳು ಇರ್ತವೆ. ಆ ಕಾಲದಲ್ಲಿ ನಾವು ಎಷ್ಟು ಜನ ದೇವರಿಗೆ ತಿರುಗ್ತೇವೆ, ಎಷ್ಟು ಜನ ದೇವರ ಸಹಾಯವನ್ನು ಕೇಳ್ತೇವೆ. ಯಾಕಂತ ಹೇಳಿದರೆ, ನಮ್ಮ ರಕ್ಷಕನಾದ ಸ್ವಾಮಿಯ ಸಹಾಯವನ್ನು ಕೇಳಿದರೆ ಅವನು ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತಾನೆ. ಆದರೆ ಕೆಲವು ಸರ್ತಿ ನಾವು ಇನ್ನೂ ಕೂಡ ನಾವು ಕುರುಡರಾಗಿದ್ದೇವೆ, ಅಸಹಾಯಕರಾಗಿದ್ದೇವೆ. ನಮ್ಮನ್ನು ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಹೋಗಲು ನಮ್ಮ ಗೆಳೆಯರು ಬೇಕು, ನಮ್ಮ ಕುಟುಂಬರು ಬೇಕು, ನಮ್ಮ ಅಯ್ಯನವರು ಬೇಕು. ಆದರೆ ಮಾತ್ರ ನಾವು ಯೇಸು ಸ್ವಾಮಿ ಹತ್ರ ಹೋಗಬೇಕು. ಮೂರನೇದಾಗಿ, ಪರಿವರ್ತನೆ ಅದು ತಕ್ಷಣವಾಗುವುದಿಲ್ಲ, ಸಮಯ ಹೋಗ್ತದೆ. ನಮಗೆ ತಾಳ್ಮೆ ಇರಬೇಕು. ನಾವು ನಿರಾಶರಾಗಬಾರ್ದು. ಎಲ್ಲವನ್ನು ಸರಿಯಾಗದಿದ್ದರೆ, ಒಮ್ಮೆಲೆ ಸರಿಯಾಗದಿದ್ದರೆ ನಾವು ನಿರಾಶರಾಗಬಾರ್ದು. ಯಾಕಂತ ಹೇಳಿದರೆ, ಯೇಸು ಸ್ವಾಮಿ ಯಾವಾಗಲೂ ನಮ್ಮನ್ನು ಬಿಟ್ಟು ಹಾಕೋದಿಲ್ಲ. ಜೀಸಸ್ ನೆವರ್ ಲೆಟ್ಸ್ ಅಸ್ ಡೌನ್. He will always be with us. ನಮ್ಮೊಟ್ಟಿಗೆ ನಡೆಯುತ್ತಾನೆ, ನಮ್ಮೊಟ್ಟಿಗೆ ಮಾತನಾಡುತ್ತಾನೆ, ನಮ್ಮೊಟ್ಟಿಗೆ ಯಾವಾಗಲೂ ಇರ್ತಾನೆ. ಆದರೆ ನಂಬಿಕೆ ಮತ್ತು ವಿಶ್ವಾಸ ನಮ್ಮಿಂದಿರಬೇಕು. ಅದು ಮಾತ್ರವಲ್ಲದೆ, ಪ್ರಾರ್ಥನೆ ಮೂಲಕ ದೇವರೊಟ್ಟಿಗೆ ನಾವು ಯಾವಾಗಲೂ ಸಂಪರ್ಕಿಸಬೇಕು. ಆಳವಾದ ಸಂಬಂಧವನ್ನು ನಾವು ಬೆಳೆಸಬೇಕು. God loves deep and sensible relationship. ಪ್ರಿಯ ಸಹೋದರರೇ, ಕೊನೆಯದಾಗಿ, ಇಂದು ಸ್ವಸ್ಥತಾ ಭಾನುವಾರದಲ್ಲಿ ನಮ್ಮ ಮಿಷನ್ ಆಸ್ಪತ್ರೆಯನ್ನು ಕೂಡ ನಾವು ನೆನಪು ಮಾಡಬೇಕು. ನಾವು ಮಿಷನ್ ಆಸ್ಪತ್ರೆಯಲ್ಲಿ ಈಗ ನಾವು ತುಂಬ ಬದಲಾವಣೆ ಮಾಡಿದ್ದೇವೆ, ಇನ್ನೂ ಬದಲಾವಣೆ ಆಗ್ತಾ ಇದೆ. ಈಗ ನಿಮ್ಗೆ ಗೊತ್ತು, ಈಗ ಹೆಚ್ಚಾದವರು ನಮ್ಮ ಇನ್-ಹೌಸ್ ಕನ್ಸಲ್ಟೆಂಟ್ಸ್ನವರೇ ಇದ್ದಾರೆ. ಫಿಸಿಷಿಯನ್ಸ್ ಇದ್ದಾರೆ, ಇಂಟೆನ್ಸಿವಿಸ್ಟ್ ಇದ್ದಾರೆ, ಗೈನಕಾಲಜಿಸ್ಟ್ 3 ಇದ್ದಾರೆ, ಪೀಡಿಯಾಟ್ರಿಷಿಯನ್ ಇದ್ದಾರೆ. ಈಗಾಗಲೇ ಈ ತಿಂಗಳಲ್ಲಿ ಜಾನ್ವರಿಯಲ್ಲಿ CMCಯಿಂದ ENT ಸರ್ಜನ್ ಬಂದಿದ್ದಾರೆ. ಅದಕ್ಕಿಂತ ಮೊದಲು ಆಫ್ಥಮಾಲಜಿ ಸರ್ಜನ್ ಇದ್ದಾರೆ. ಈ ತಿಂಗಳು ಕಮ್ಯುನಿಟಿ ಫಿಸಿಷಿಯನ್ CMCಯಿಂದ ಇನ್ನೊಬ್ಬರು ಬಂದಿದ್ದಾರೆ. ನಾವು ಇಷ್ಟೆಲ್ಲ ಮಾಡುವಾಗ ನಿಮ್ಮ ಬೆಂಬಲ ನಮಗೆ ಬೇಕು. ಅದಕ್ಕಿಂತ ಜಾಸ್ತಿ ನಿಮ್ಮ ಪ್ರಾರ್ಥನೆಗಳು ನಮಗೆ ಬೇಕು. ಪ್ರಾರ್ಥನೆ ಮೂಲಕ ನಿಮ್ಮ ಬೆಂಬಲ ಇದ್ದರೆ ಸಾಕು. ನೀವು ಆಸ್ಪತ್ರೆಗೆ ಬಂದರೆ ಒಳ್ಳೆಯದು, ಆದರೆ ಇಲ್ಲದಿದ್ದರೆ ಎಲ್ಲ ವಿಷಯದಲ್ಲಿ ನಮ್ಮನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ, ದೇವರು ನಿಮ್ಮನ್ನು ಹೇರಳವಾಗಿ ಕಾಪಾಡಿಸಲಿ, ದೇವರು ನಿಮ್ಮನ್ನು ಕೃಪಾ ಕಟಾಕ್ಷವಿತ್ತು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಸ್ವಾಮಿಯೇ, ಆ ಕುರುಡನಾಗೆ ನಾವು ಇಂದು ನಿನ್ನ ಬಳಿಗೆ ಬರುತ್ತಾ ಇದ್ದೇವೆ. ನಮ್ಮ ಕಣ್ಣುಗಳನ್ನು ಮುಟ್ಟು, ನಮ್ಮ ಹೃದಯಗಳನ್ನು ಮುಟ್ಟು, ನಮ್ಮ ಜೀವನವನ್ನು ಬದಲಾಯಿಸು. ನಮ್ಮ ದೃಷ್ಟಿ ಮಯಮಯ ಆದರೆ ಅದನ್ನು ಸ್ಪಷ್ಟಪಡಿಸು. ನಮ್ಮ ವಿಶ್ವಾಸ ಇಲ್ಲದಿದ್ದರೆ ಅದನ್ನು ದೃಢಪಡಿಸು. ನಮ್ಮನ್ನು ಹಂತ ಹಂತವಾಗಿ ನಿನ್ನ ಕಡೆಗೆ, ನಿನ್ನ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗು. ನಿನ್ನ ಸತ್ಯವನ್ನು ನಮಗೆ ಕೇಳಮಾಡು. ನಮ್ಮನ್ನು ನಿಂಗೋಸ್ಕರ, ನಾವು ನಿಮ್ಮ ಮಹಿಮೆಗೋಸ್ಕರ ನಾವೆಲ್ಲರೂ ಪ್ರಯತ್ನ ಮಾಡುವ ಹಾಗೆ ನೀವು ನಮಗೆ ದಯಮಾಡು. ಯೇಸು ಸ್ವಾಮಿಯ ಹೆಸರಿನಲ್ಲಿ ಬೇಡುತ್ತೇನೆ. ಆಮೇನ್.